ಇತ್ತೀಚೆಗೆ ಜನರು ಹೈ ಬಿಪಿ ಹಾಗೂ ಲೋ ಬಿಪಿ ಅಂತ ಸಮಸ್ಯೆಗಳಿಗೆ ತುತ್ತಾಗ್ತಿದ್ದಾರೆ. ಒಮ್ಮೆ ರಕ್ತದೊತ್ತಡದ ಸಮಸ್ಯೆಗೆ ಒಳಗಾದ್ರೆ ಅದನ್ನ ವಾಸಿ ಮಾಡಲಾಗದು. ಅದನ್ನ ಹಂತ ಹಂತವಾಗಿ ನಿಯಂತ್ರಣ ಮಾಡಬಹುದು. ಆದರೆ ಲೋ ಬಿಪಿ ಕುರಿತಂತೆ ನಮ್ಮಲ್ಲಿ ಬಹಳಷ್ಟು ಮಂದಿಗೆ ತಪ್ಪು ಕಲ್ಪನೆಗಳಿವೆ. ಹಾಗಾದ್ರೆ ಈ ಲೋ ಬಿಪಿ ಉಂಟಾಗೋದು ಯಾಕೆ? ಇದರ ಲಕ್ಷಣ ಏನು? ನಮಗೆ ಲೋ ಬಿಪಿ ಇದೆ ಅಂತ ತಿಳಿಯೋದಾದ್ರೂ ಹೇಗೆ? ಈ ಕುರಿತ ಮಾಹಿತಿ ಇಲ್ಲಿದೆ. ಈ ರೀತಿ ಆಗ್ತಿದ್ರೆ ಖಂಡಿತ ಲೋ ಬಿಪಿ ಎಂದರ್ಥ. ಲೋ ಬಿಪಿಯ ಲಕ್ಷಣಗಳಿವು, ಜಾಗ್ರತೆ. ಇತ್ತೀಚೆಗಿನ ಒತ್ತಡದ ಜೀವನ, ಬಿಡುವಿಲ್ಲದ ಕೆಲಸದಲ್ಲಿ ಜನರು ಹೈ ಬಿಪಿ ಹಾಗೂ ಲೋ ಬಿಪಿಯಂತಹ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ. ಒಮ್ಮೆ ನೀವು ರಕ್ತದೊತ್ತಡದ ಸಮಸ್ಯೆಗೆ ಒಳಗಾದ್ರೆ ಅದನ್ನ ವಾಸಿ ಮಾಡಲಾಗದು. ಅದನ್ನ ಹಂತ ಹಂತವಾಗಿ ನಿಯಂತ್ರಣ ಮಾಡಬಹುದು. ಆದ್ರೆ ನಾವು ಹೈ ಬಿಪಿ ಹಾಗೂ ಲೋ ಬಿಪಿ ಒಳಗಾಗುತ್ತಿದ್ರೆ ನಮಗೆ ಅದರ ಎರಡರ ನಡುವಿನ ವ್ಯತ್ಯಾಸ ಗುರುತಿಸುವಲ್ಲಿ ವಿಫಲರಾಗುತ್ತಿದ್ದೇವೆ. ನಮಗೆ ಈ ಎರಡರ ನಡುವಿನ ವ್ಯತ್ಯಾಸ ಹಾಗೂ ಲಕ್ಷಣಗಳು ತಿಳಿಯೋದು ಬಹಳ ಕಷ್ಟವಾಗ್ತಿದೆ. ಅದರಲ್ಲೂ ಲೋ ಬಿಪಿ ಕುರಿತಂತೆ ನಮ್ಮಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳು ಹಾಗೂ ಅರಿವಿನ ಕೊರತೆ ಇದೆ. ಹಾಗಾದ್ರೆ ಈ ಲೋ ಬಿಪಿ ಉಂಟಾಗುವುದು ಏಕೆ? ಇದರ ಲಕ್ಷಣವೇನು? ನಮಗೆ ಲೋ ಬಿಪಿ ಇರುವುದು ತಿಳಿಯೋದಾದ್ರೂ ಹೇಗೆ? ಏನಿದರ ಪರಿಣಾಮ ಎಂಬ ಎಲ್ಲ ಮಾಹಿತಿಯನ್ನ ನಾವಿಂದು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಯ ರಕ್ತದೊತ್ತಡ ಪ್ರತಿ ನಿಮಿಷಕ್ಕೆ 119, 70 mm ಹಾಗೂ ಮಹಿಳೆಯರಲ್ಲಿ 110, 68 ಇರಬೇಕಾಗುತ್ತದೆ. ಹೀಗಿದ್ದಾಗ ನಾವು ಆರೋಗ್ಯವಂತರ ರಕ್ತದೊತ್ತಡ ಎಂದು ಪರಿಗಣಿಸಲಾಗುತ್ತದೆ. ಆದ್ರೆ ಇದಕ್ಕಿಂತಲೂ ಹೆಚ್ಚಾದ್ರೆ ಅಧಿಕ ರಕ್ತದೊತ್ತಡ ಕಾಣಿಸಿಕೊಳ್ಳುತ್ತೆ ಹಾಗೂ ಕಡಿಮೆ ಆದ್ರೆ ಲೋ ಬಿಪಿ ಕಂಡು ಬರಲಿದೆ. ಲೋ ಬಿಪಿಯಲ್ಲಿ ನಿಮಗೆ ಗೋಚರ ಆಗುವ ಲಕ್ಷಣಗಳಿರುತ್ತವೆ. ಲೋ ಬಿಪಿಯ ಪ್ರಮುಖ ಲಕ್ಷಣವೆಂದ್ರೆ ಮೂರ್ಛೆ ಹೋಗುವುದು. ಮೆದುಳಿಗೆ ರಕ್ತ ಪರಿಚಲನೆ ಕಡಿಮೆಯಾದಾಗ ಈ ಸಮಸ್ಯೆ ಎದುರಾಗುತ್ತದೆ. ಆದ್ರೆ ಯಾವಾಗಲೂ ಮೂರ್ಛೆ ಹೋಗುವುದು ಲೋ ಬಿಪಿಯ ಲಕ್ಷಣ ಆಗಿರದೇ ಇರಬಹುದು. ಆದ್ರೆ ಮೂರ್ಛೆ ಹೋಗುವ ಮುನ್ನ ಬೆವರುವುದು, ಉಸಿರಾಡಲು ಸಮಸ್ಯೆ ಆಗುವ ಲಕ್ಷಣ ಕಂಡುಬರಬಹುದು. ಇನ್ನು ಹೈಪರ್ ಟೆನ್ಷನ್ ಉಸಿರಾಟದ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ದೇಹದಲ್ಲಿನ ಬಿಪಿಯನ್ನ ಸರಿದೂಗಿಸಲು, ಆಮ್ಲಜನಕದ ಪೂರೈಕೆಯನ್ನ ಸುಧಾರಿಸಲು ಉಸಿರಾಟದ ಪ್ರಮಾಣವನ್ನ ಹೆಚ್ಚಿಸುತ್ತದೆ. ಹೀಗಾಗಿ ನೀವು ಉಸಿರಾಟದ ಸಮಸ್ಯೆಗೆ ಒಳಗಾಗಬಹುದು. ಇನ್ನು ಲೋ ಬಿಪಿ ಇರುವವರಿಗೆ ಯಾವಾಗಲೂ ಆಯಾಸವಾಗುವ ಅನುಭವವಾಗುತ್ತದೆ. ಇದು ಸಹ ರಕ್ತ ಪರಿಚಲನೆಯ ಪರಿಣಾಮದಿಂದ ಸಂಭವಿಸುತ್ತದೆ. ನಡೆದಾಡಲು ಆಗದೇ ಇರುವುದು, ಬಹುಬೇಗ ಸುಸ್ತು ಕಾಣಿಸಿಕೊಳ್ಳುವುದು ಕಂಡುಬರುತ್ತದೆ. ಇನ್ನು ಲೋ ಬಿಪಿ ಇರುವವರು ಹೆಚ್ಚು ಹೊತ್ತು ಕೆಲಸ ಮಾಡಿದಾಗ, ಓಡಾಡುವಾಗ ಅವರಿಗೆ ತಲೆ ಸುತ್ತು ಬರುವುದು, ಏಕಾಏಕಿ ಕುಸಿದು ಬೀಳುವಂತೆ ಆಗುವುದು, ಸುಸ್ತು ಸಹ ಕಾಣಿಸಿಕೊಳ್ಳುವುದು ಕಂಡುಬರುತ್ತದೆ. ಮೆದುಳು ಸಾಕಷ್ಟು ರಕ್ತವನ್ನ ತ್ವರಿತವಾಗಿ ಸ್ವೀಕರಿಸದಿದ್ದಾಗ ಈ ಲಕ್ಷಣಗಳು ಕಂಡುಬರುತ್ತವೆ. ಹಾಗೆಯೇ ಕೈಕಾಲು ನಡುಗುವ ಲಕ್ಷಣ ಸಹ ನಿಮ್ಮಲ್ಲಿ ಕಂಡು ಬರಬಹುದು. ಇನ್ನು ಲೋ ಬಿಪಿ ಎನ್ನುವುದು ಏಕಾಏಕಿ ನಿಮ್ಮಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಅದರಲ್ಲೂ ನಿಮಗೆ ಉಂಟಾಗುವ ಹಲವು ಸಮಸ್ಯೆಗಳು ಈ ಲೋ ಬಿಪಿಗೆ ಸುಲಭದ ದಾರಿ ಮಾಡಿಕೊಡುತ್ತವೆ. ಹೃದಯ ಸಂಬಂಧಿ ಕಾಯಿಲೆ, ಮಧುಮೇಹ, ರಕ್ತಸ್ರಾವ ಹೀಗೆ ಹಲವು ಕಾರಣವಾಗಬಹುದು. ಅತಿಯಾದ ಒತ್ತಡ, ಗೊಂದಲ, ಭಯ ಹೀಗೆ ನಾನಾ ಕಾರಣ ಹೈ ಬಿಪಿಯ ಜೊತೆಗೆ ಲೋ ಬಿಪಿಗೂ ಕಾರಣವಾಗುತ್ತದೆ. ವ್ಯಕ್ತಿಯು ಹಠಾತ್ ಆಘಾತವನ್ನ ಅನುಭವಿಸಿದಾಗ ಇದು ಸಂಭವಿಸುತ್ತದೆ. ದೇಹದ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಕಷ್ಟು ರಕ್ತ ಮತ್ತು ಆಮ್ಲಜನಕವನ್ನ ಪಡೆಯದಿದ್ದಾಗ ಇದು ಸಂಭವಿಸುತ್ತದೆ ಎಂಬುದಷ್ಟೇ ನಮಗೆ ತಿಳಿದಿರುತ್ತದೆ. ಆದರೆ ಲೋ ಬಿಪಿಯ ಹಿಂದೆ ಈ ರೀತಿ ಹಲವು ಕಾರಣಗಳಿವೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.